ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ ಅದನ್ನು ನಿಮಗೆ ತಿಳಿಸುವ ಒಂದು ಪ್ರಯತ್ನ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ ರಿಯಲೈಸೇಷನ್, ರಿಗ್ರೆಟ್, ಅಬಂಡೆನ್ಸ್, ಮಿಸ್ಸಿಂಗ್, ಪ್ರೊಟೆಕ್ಷನ್, ಎಮೋಷ್ನಲ್ ಸಪೋರ್ಟ್ ಎನರ್ಜಿ. ಈ ವ್ಯಕ್ತಿಯ ಎನರ್ಜಿಯ ಪ್ರಕಾರ ಸಂಪೂರ್ಣವಾಗಿ ಅಬಂಡೆನ್ಸನ್ನು ತೋರಿಸ್ತಾ ಇದೆ. ಈ ಪರ್ಸನ್ ಈಗ ಒಬ್ಬರೇ ಕೂತು ಎಷ್ಟು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ತುಂಬ ವಿಷಯಗಳು ರಿಯಲೈಸ್ ಆಗಿದೆ, ಹಲವಾರು ವಿಷಯಗಳು ಅರ್ಥ ಆಗಿದೆ. ಮೊದಲನೇದಾಗಿ ನೀವು ಅವರ ಲೈಫ್ನಲ್ಲಿ ಅಬಂಡೆನ್ಸ್ ಅಂತ ಅವರಿಗೆ ಅರ್ಥ ಆಗಿದೆ. ನೀವು ಅವರ ಲೈಫ್ನಲ್ಲಿ ಎಷ್ಟು ಲಕ್ಕಿ ಪರ್ಸನ್ ಆಗಿದ್ರಿ ಅನ್ನೋದು ಅವರಿಗೆ ಗೊತ್ತಾಗಿದೆ. ಯಾಕೆಂದರೆ ನೀವು ಅವ್ರ ಜೊತೆ ಕನೆಕ್ಟೆಡ್ ಆಗಿದ್ದಷ್ಟು ಕಾಲ ನಿಮ್ಮ ಲಕ್ ಕೂಡ ಅವರ ಜೊತೆ ಇತ್ತು. ಆ ಟೈಮ್ನಲ್ಲಿ ಅವರ ಲೈಫ್ನಲ್ಲಿ ಎಲ್ಲವೂ ತುಂಬ ಚೆನ್ನಾಗಿ ನಡೀತಾ ಇತ್ತು. ಆದರೆ ನೀವು ನಿಮ್ಮ ಎನರ್ಜಿಯನ್ನು ಅವರಿಂದ ಹಿಂದೆ ತಗೊಂಡ ಕ್ಷಣದಿಂದ ಅವರ ಸಂಪೂರ್ಣ ಲೈಫ್ ಟರ್ನ್ ಆಗಿಬಿಟ್ಟಿದೆ. ಈಗ ಅವರು ತುಂಬ ಚಾಲೆಂಜಸ್ ಫೇಸ್ ಮಾಡ್ತಾ ಇರ್ಬೋದು, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಕೂಡ ಫೇಸ್ ಮಾಡ್ತಾ ಇರ್ಬೋದು. ಈಗ ಅವರು ಬಿಲೀವ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ನೀವು ಅವರ ಲೈಫ್ಗೆ ಎಷ್ಟು ಲಕ್ಕಿ ಆಗಿದ್ರಿ ಅನ್ನೋದನ್ನು, ನೀವು ಅವರ ಲೈಫ್ನ ಅಬಂಡೆನ್ಸ್ ಆಗಿದ್ರಿ ಅನ್ನೋದನ್ನು ಈಗ ಈ ವ್ಯಕ್ತಿ ಅರ್ಥ ಮಾಡ್ಕೊಂಡಿದ್ದಾರೆ. ಲೋನ್ಲಿನೆಸ್, ಮಿಸ್ಸಿಂಗ್, ಲವ್, ಅಕ್ಸೆಪ್ಟೆನ್ಸ್ ಎನರ್ಜಿ. ಈ ಒಂಟಿತನ ಅವರಿಗೆ ತುಂಬ ಪೇಯ್ನ್ಫುಲ್ ಆಗಿದೆ. ನಿಮ್ಮಿಂದ ದೂರ ಇರೋದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಈ ಟೈಮ್ನಲ್ಲಿ ಅವರಿಗೆ ನಿಮ್ಮ ಸಪೋರ್ಟ್ ತುಂಬ ಬೇಕಾಗಿದೆ. ಅವರ ಲೈಫ್ನಲ್ಲಿ ಈಗ ಯಾವುದೋ ಒಂದು ಪ್ರಾಬ್ಲಮ್ ಅಥವಾ ಇಶ್ಯೂ ನಡೀತಾ ಇರ್ಬೋದು, ಅದರಿಂದ ಅವರು ನಿಮ್ಮನ್ನು ತುಂಬ ಮಿಸ್ಸಿಂಗ್ ಮಾಡ್ತಾ ಇದ್ದಾರೆ. ಈ ಮೂಮೆಂಟ್ನಲ್ಲಿ, ಈ ಟೈಮ್ನಲ್ಲಿ ನೀವು ಅವರ ಜೊತೆಯಲ್ಲಿದ್ದರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಈ ಟೈಮ್ನಲ್ಲಿ ಅವರಿಗೆ ನಿಮ್ಮ ಎಮೋಷ್ನಲ್ ಸಪೋರ್ಟ್ ಕೂಡ ತುಂಬ ಬೇಕಾಗಿದೆ ಅನ್ನೋ ಫೀಲ್ ಆಗ್ತಾ ಇದೆ. ತುಂಬ ಪೇಯ್ನಲ್ಲಿದ್ದಾರೆ. ಅವರಿಗೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕೂಡ ಇಷ್ಟ ಇಲ್ಲ. ಇದನ್ನು ಬೇಗ ಎಂಡ್ ಮಾಡಬೇಕು ಅನ್ನೋ ಆಸೆ ಅವರಲ್ಲೂ ಇದೆ. ನಿಮ್ಮ ಬಗ್ಗೆ ಅವರ ಹಾರ್ಟ್ನಲ್ಲಿ ತುಂಬ ಡೀಪ್ ಫೀಲಿಂಗ್ ಇದೆ. ತುಂಬ ಸ್ಟ್ರಾಂಗ್ ಲೆವೆಲ್ನ ಲವ್ ಫೀಲಿಂಗ್ ಅವರ ಮನಸ್ಸಿನಲ್ಲಿದೆ. ಮೊದಲು ಅವರ ಲವ್ವನ್ನು ಅವರು ಅಕ್ಸೆಪ್ಟ್ ಮಾಡೋದ್ರಿಂದ ಓಡೋಗ್ತಾ ಇದ್ರು. ನಿಮ್ಮನ್ನು ಎಷ್ಟು ಲವ್ ಮಾಡ್ತಾರೆ, ನಿಮ್ಮ ಬಗ್ಗೆ ಅವರ ಹಾರ್ಟ್ನಲ್ಲಿ ಏನು ಫೀಲಿಂಗ್ಸ್ ಇದೆ ಅದನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಆದರೆ ಈಗ ಅವರು ಅದನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಲವ್, ಅಕ್ಸೆಪ್ಟೆನ್ಸ್, ನೀಡ್, ಪ್ರೊಟೆಕ್ಷನ್, ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸ್ ಎನರ್ಜಿ. ಅವರು ಅವರ ಹಾರ್ಟ್ನಲ್ಲಿ ನಿಮ್ಮ ಬಗ್ಗೆ ಇರುವ ಫೀಲಿಂಗ್ಸನ್ನು ಈಗ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ನಿಮ್ಮಿಂದ ದೂರ ಇರೋದು ಸಾಧ್ಯ ಇಲ್ಲ ಅನ್ನೋದನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಅವರು ನಿಮ್ಮನ್ನು ಎಷ್ಟು ಪ್ರೀತಿಸ್ತಾರೆ ಅನ್ನೋದನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಅವರು ತಪ್ಪಾಗಿ ಬಿಹೇವ್ ಮಾಡಿದರೆ, ರೂಡಾಗಿ ಬಿಹೇವ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ಅಕ್ಸೆಪ್ಟ್ ಮಾಡಿದ್ದಾರೆ. ಈ ರಿಲೇಷನ್ಶಿಪ್ ಅವರಿಗೆ ಬೇಕು ಅನ್ನೋದನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಅವರು ಈಗ ಡೆಸ್ಪರೇಟ್ ಆಗ್ತಾ ಇದ್ದಾರೆ. ನಿಮ್ಮ ಪ್ರೆಸೆನ್ಸ್ ಅವರಿಗೆ ತುಂಬ ನೀಡ್ ಆಗ್ತಾ ಇದೆ. ಈ ಎಲ್ಲ ವಿಷಯಗಳನ್ನು ಈ ವ್ಯಕ್ತಿ ಈಗ ಅಕ್ಸೆಪ್ಟ್ ಮಾಡ್ತಾ ಇರುವ ಎನರ್ಜಿಯಲ್ಲಿದ್ದಾರೆ. ಸ್ಟ್ರಾಂಗ್ ಬಾಂಡ್, ಸೆಲ್ಫ್ ರೆಸ್ಪೆಕ್ಟ್, ಚೇಂಜ್, ಇನ್ನರ್ ಕಾನ್ಫ್ಲಿಕ್ಟ್ ಎನರ್ಜಿ. ಮೊದಲಿನ ದಿನಗಳಲ್ಲಿ ಅಥವಾ ಪಾಸ್ಟ್ನಲ್ಲಿ ನಿಮ್ಮ ಕನೆಕ್ಷನ್ ತುಂಬ ಸ್ಟ್ರಾಂಗ್ ಆಗಿತ್ತು. ನಿಮ್ಮಿಬ್ಬರ ಮಧ್ಯ ಕೆಮಿಸ್ಟ್ರಿ ತುಂಬ ಚೆನ್ನಾಗಿತ್ತು. ನಿಮ್ಮ ಬಾಂಡ್ ಕೂಡ ತುಂಬ ಡೀಪ್ ಆಗಿತ್ತು. ಆದರೆ ಈಗ ಅದೇ ಕನೆಕ್ಷನ್ ಒಂದು ಸಿಚುವೇಶನ್ನಲ್ಲಿ, ಒಂದು ಪ್ರಾಬ್ಲಮ್ಸ್ನಲ್ಲಿ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನಲ್ಲಿದೆ. ನಿಮ್ಮಿಬ್ಬರ ಮಧ್ಯೆ ತುಂಬ ಸ್ಟ್ರಾಂಗ್ ಬಾಂಡ್ ಇತ್ತು ಮೊದಲು. ಆದರೆ ನೀವು ಕೂಡ ಈಗ ಒಂದು ವಿಷಯವನ್ನು ಫೀಲ್ ಮಾಡ್ತಾ ಇದ್ದೀರಾ. ಎಲ್ಲ ಥಿಂಗ್ಸ್ ಒಂದೇ ಸಾರಿ ಚೇಂಜ್ ಆಯಿತು. ನಿಮ್ಮ ಪಾರ್ಟ್ನರನ್ನು ನೋಡಿದಾಗ ಈ ಪರ್ಸನ್ ಇಷ್ಟು ಚೇಂಜ್ ಆದ್ರಾ, ನಾನು ಲವ್ ಮಾಡಿದ ಪರ್ಸನ್ ಇವರೇನಾ, ನಾನು ಈ ಕನೆಕ್ಷನ್ನಲ್ಲಿ ಫೀಲ್ ಮಾಡ್ತಾ ಇದ್ದ ಪರ್ಸನ್ ಇವರೇನಾ ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು. ಯಾಕೆಂದರೆ ಈ ವ್ಯಕ್ತಿ ನಿಮ್ಮನ್ನು ಡಿಸ್ರೆಸ್ಪೆಕ್ಟ್ ಮಾಡಿರ್ಬೋದು, ತುಂಬ ರೂಡ್ಲಿ ಬಿಹೇವ್ ಮಾಡಿರ್ಬೋದು. ಹೀಗೇನಾದರೂ ಆಗಿದರೆ ಅದರ ನಂತರ ನೀವು ಕೂಡ ಅವ್ರ ಜೊತೆ ಮಾತಾಡೋದನ್ನು ನಿಲ್ಲಿಸಿದ್ದೀರಾ ಅನ್ನೋ ಎನರ್ಜಿ ಇದೆ.
ನೀವು ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೆ ಪ್ರಯಾರಿಟಿ ಕೊಟ್ಟಿದ್ದೀರಾ. ಯಾಕೆಂದರೆ ನಿಮ್ಮ ಥಿಂಕಿಂಗ್ ಏನಂದರೆ, ಯಾರಾದರೂ ನಿಮ್ಮನ್ನು ರೆಸ್ಪೆಕ್ಟ್ ಮಾಡದಿದ್ದರೆ ಅವರು ನಿಮ್ಮನ್ನು ಡಿಸರ್ವ್ ಕೂಡ ಮಾಡೋದಿಲ್ಲ. ಈ ರೀತಿ ಥಿಂಕಿಂಗ್ ನಿಮ್ಮೊಳಗೆ ಕಾಣಿಸ್ತಾ ಇದೆ. ಅವರು ನಿಮ್ಮನ್ನು ಡಿಸ್ರೆಸ್ಪೆಕ್ಟ್ ಮಾಡಿದರೆ, ನಿಮ್ಮನ್ನು ಇನ್ಸಲ್ಟ್ ಮಾಡಿದರೆ, ರೂಡ್ಲಿ ಮಾತಾಡಿದರೆ ಬಹುಶಃ ನೀವು ಕೂಡ ಯಾವುದೇ ಆ್ಯಕ್ಷನ್ ತಗೊಳ್ತಾ ಇಲ್ಲ. ಆ್ಯಕ್ಷನ್ ತಗೊಳ್ಳೋದನ್ನು ಅಥವಾ ಚೇಸ್ ಮಾಡೋದನ್ನು ನಿಲ್ಲಿಸಿದ್ದೀರಾ, ಸೈಲೆಂಟ್ ಆಗಿದ್ದೀರಾ. ಆ ಎನರ್ಜಿ ಇದೆ. ನಿಮಗೂ ಅನ್ನಿಸ್ತಾ ಇದೆ ಈ ವ್ಯಕ್ತಿ ನಿಮ್ಮ ಬಳಿ ಬಂದು ಸಾರಿ ಕೇಳಬೇಕು, ಅವರ ತಪ್ಪಿಗೆ ಅಪಾಲಜಿ ಹೇಳಬೇಕು. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇದೇ ರೀತಿಯ ಸಿಚುವೇಶನ್ ಎನರ್ಜಿಯಲ್ಲಿದೆ. ಸೆಲ್ಫ್ ರೆಸ್ಪೆಕ್ಟ್, ಅಟ್ರಾಕ್ಷನ್, ಸ್ಟ್ಯಾಂಡಿಂಗ್ ಫಾರ್ ಯುವರ್ ಸೆಲ್ಫ್ ಎನರ್ಜಿ. ನೀವು ಈಗ ಮೊದಲಿಗಿಂತ ಇನ್ನೂ ಹೆಚ್ಚು ಅಟ್ರಾಕ್ಟಿವ್ ಆಗ್ತಾ ಇದ್ದೀರಾ. ಯಾಕೆಂದರೆ ನೀವು ನಿಮ್ಮ ರಿಲೇಷನ್ಶಿಪ್ಗಿಂತ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟಿದ್ದೀರಾ. ನೀವು ನಿಮ್ಮ ಪರವಾಗಿ ಸ್ಟ್ಯಾಂಡ್ ತಗೊಂಡಿದ್ದೀರಾ. ಅದೇ ಈಗ ನಿಮ್ಮನ್ನು ಇನ್ನೂ ಹೆಚ್ಚು ಅಟ್ರಾಕ್ಟಿವ್ ಮಾಡ್ತಾ ಇದೆ. ಈ ವಿಷಯವನ್ನು ನಿಮ್ಮ ಪಾರ್ಟ್ನರ್ ಅಥವಾ ಈ ವ್ಯಕ್ತಿ ಹ್ಯಾಂಡಲ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅವರಿಗೆ ಇದು ಸಹಿಸೋದಕ್ಕೆ ಆಗ್ತಾ ಇಲ್ಲ. ಫೈಟಿಂಗ್ ಫಾರ್ ಯುವರ್ ಸೆಲ್ಫ್ ಎನರ್ಜಿ. ನೀವು ನಿಮಗಾಗಿ ಫೈಟ್ ಮಾಡಿದ್ದೀರಾ, ನಿಮಗಾಗಿ ಸ್ಟ್ಯಾಂಡ್ ತಗೊಂಡಿದ್ದೀರಾ. ಬಹುಶಃ ಇದು ಮೊದಲ ಸಲ ಈ ರೀತಿ ಆಗಿರ್ಬೋದು. ಮೊದಲ ಸಲ ನೀವು ನಿಮ್ಮ ವ್ಯಾಲ್ಯೂಗಾಗಿ ನಿಂತಿದ್ದೀರಾ. ಅದನ್ನು ಈ ವ್ಯಕ್ತಿಗೆ ಟ್ರಿಗರ್ ಆಗ್ತಾ ಇದೆ. ನೀವು ಹೇಗೆ ಮಾಡೋದಕ್ಕೆ ಸಾಧ್ಯ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಆ ಫೀಲಿಂಗ್ ಅವ್ರಿಗೆ ಬರ್ತಾ ಇದೆ. ನಿಮ್ಮಿಬ್ಬರ ನಡುವೆ ತುಂಬ ದೊಡ್ಡ ಜಗಳ ಆಗಿರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು, ಒಬ್ಬರ ಈಗೋ ಇನ್ನೊಬ್ಬರಿಗೆ ಹರ್ಟ್ ಆಗಿರ್ಬೋದು, ಅಥವಾ ನಿಮ್ಮ ಈಗೋ ಅವರಿಗೆ ಹರ್ಟ್ ಆಗಿರ್ಬೋದು. ಏನಾದರೂ ಒಂದು ಘಟನೆ ನಡೆದಿರೋದಿದೆ. ಇಲ್ಲಿ ತುಂಬ ಕನ್ಫ್ಯೂಷನ್ ಇದೆ. ಎನರ್ಜಿ ಕೂಡ ತುಂಬ ಬ್ಲರ್ ಆಗಿದೆ. ಈ ಟೈಮ್ನಲ್ಲಿ ನಿಮ್ಮ ಪಾರ್ಟ್ನರ್ ಯಾವುದೇ ಡಿಸಿಷನ್ ಕೂಡ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋ ಕನ್ಫ್ಯೂಷನ್ನಲ್ಲೇ ಇದ್ದಾರೆ. ಒಂದು ಕಡೆ ನೀವು ಅವರ ಮೇಲೆ ಸಿಟ್ಟಾಗಿರೋದು ಅವ್ರಿಗೆ ಕಾಣ್ತಾ ಇದೆ. ಇನ್ನೊಂದು ಕಡೆ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ಎಲ್ಲವನ್ನ ಒಂದೇ ಟೈಮ್ನಲ್ಲಿ ಹ್ಯಾಂಡಲ್ ಮಾಡೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಎಲ್ಲವನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಆದರೆ ಈ ಬ್ಯಾಲೆನ್ಸನ್ನು ಅವರೇ ಮಾಡಬೇಕು. ಸಪ್ರೆಸ್ಡ್ ಎಮೋಷನ್ಸ್ ಎನರ್ಜಿ. ನೀವು ಈ ಪರ್ಸನ್ಗೆ ತುಂಬ ಅವೈಲಬಲ್ ಆಗಿದ್ರಿ, ಆದರೆ ಈ ಪರ್ಸನ್ ತುಂಬ ಟೈಮ್ನಿಂದ ಅವರ ಎಮೋಷನ್ಸನ್ನು ಸಪ್ರೆಸ್ ಮಾಡಿಕೊಂಡೇ ಇದ್ದಾರೆ. ಅವರ ಫೀಲಿಂಗ್ಸನ್ನು ಸುಲಭವಾಗಿ ಎಕ್ಸ್ಪ್ರೆಸ್ ಮಾಡುವ ವ್ಯಕ್ತಿ ಅಲ್ಲ. ಅವರ ಡಿಸೈರ್ಸನ್ನು ಕೂಡ ಸುಲಭವಾಗಿ ಹೇಳ್ಕೊಳ್ಳೋದಿಲ್ಲ. ಇವರೊಳಗೆ ತುಂಬ ಸಪ್ರೆಷನ್ ಇದೆ. ಬಹಳ ಟೈಮ್ನಿಂದ ಅವರ ಎಮೋಷನ್ಸ್ ಮತ್ತು ಫೀಲಿಂಗ್ಸನ್ನು ಒಳಗೆ ಹೋಲ್ಡ್ ಮಾಡ್ಕೊಂಡಿದ್ದಾರೆ. ಅವರಿಗೆ ತುಂಬ ಓವರ್ ಥಿಂಕಿಂಗ್ ಅನ್ನೋದು ಬರ್ತಾ ಇದೆ. ತುಂಬ ಪೇಯ್ನ್ ಆಗ್ತಾ ಇದೆ. ಆದರೂ ಅವರು ಅವರ ಎಮೋಷನ್ಸನ್ನು ಮನಸ್ಸಿನ ಒಳಗಡೆ ಹೈಡ್ ಮಾಡ್ಕೊಳ್ತಾ ಇದ್ದಾರೆ. ಹೊರಗಿನ ಜಗತ್ತಿಗೆ ಅಥವಾ ನಿಮಗೆ ನಾನು ಬ್ಯುಸಿ ಇದ್ದೀನಿ, ನಾನು ಹ್ಯಾಪಿ ಇದ್ದೀನಿ ಅಂತ ತೋರಿಸ್ತಾ ಇದ್ದಾರೆ. ಆದರೆ ರಿಯಾಲಿಟಿ ಅದೇ ಆಗಿರಬೇಕು ಅಂತ ಇಲ್ಲ. ಅವರೊಳಗೆ ಒಂದು ದೊಡ್ಡ ಬಿರುಗಾಳಿ ನಡೀತಾ ಇದೆ. ಒಂದು ಡೀಪ್ ಡೌನ್ ಫೀಲ್ ನಡೀತಾ ಇದೆ. ಈಗ ಆ ಸಿಚುವೇಶನಿಂದ ಹೊರಗಡೆ ಬರೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಇದಕ್ಕೆ ಮುಖ್ಯ ಕಾರಣ ಸಪ್ರೆಷನ್. ಯಾಕೆಂದರೆ ತುಂಬ ಎಮೋಷನ್ಸನ್ನು ಅವರು ಅವರೊಳಗೆ ಹೋಲ್ಡ್ ಮಾಡ್ಕೊಂಡಿದ್ದಾರೆ. ಅವರು ನಿಮ್ಮ ಮುಂದೆ ಎಲ್ಲವನ್ನ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಬಯಸ್ತಾರೆ, ಆದರೆ ಹೊರಗೆ ಮಾತ್ರ ಬ್ಯುಸಿ ಅನ್ನೋ ಮಾಸ್ಕ್ ಹಾಕ್ಕೊಂಡಿದ್ದಾರೆ. ಟೇಕನ್ ಫಾರ್ ಗ್ರಾಂಟೆಡ್, ಅವೈಲಬಿಲಿಟಿ, ವ್ಯಾಲ್ಯೂ ರಿಯಲೈಸೇಷನ್ ಎನರ್ಜಿ. ನಿಮಗೆ ಅನ್ನಿಸ್ತಾ ಇರ್ಬೋದು ಈ ಪರ್ಸನ್ ತುಂಬ ಬ್ಯುಸಿ ಇದ್ದಾರೆ. ನಿಮಗೆ ಸಪೋರ್ಟ್ ಮಾಡಬೇಕಿದ್ದ ಟೈಮ್ನಲ್ಲಿ, ನಿಮ್ಮ ಕಡೆ ಗಮನ ಕೊಡಬೇಕಿದ್ದ ಟೈಮ್ನಲ್ಲಿ ಅವ್ರು ಹಾಗೆ ಮಾಡಲಿಲ್ಲ. ನಿಮ್ಮನ್ನು ಕೇರ್ ಮಾಡಲಿಲ್ಲ, ನಿಮ್ಮನ್ನು ಹ್ಯಾಂಡಲ್ ಮಾಡಲಿಲ್ಲ, ನಿಮ್ಮ ಪರವಾಗಿ ಸ್ಟ್ಯಾಂಡ್ ಕೂಡ ತಗೊಳ್ಳಿಲ್ಲ. ಅವರು ನಿಮ್ಮ ಪರವಾಗಿ ನಿಲ್ಲಬೇಕಿದ್ದ ಜಾಗದಲ್ಲೇ ನಿಲ್ಲಿಲ್ಲ. ಟೇಕನ್ ಫಾರ್ ಗ್ರಾಂಟೆಡ್ ಎನರ್ಜಿ. ಈ ಪರ್ಸನ್ ನಿಮ್ಮನ್ನು ತುಂಬ ಸಲ ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡಿದ್ರು, ಪೂರ್ಣವಾಗಿ ಹಾಗೆ ಟ್ರೀಟ್ ಮಾಡಿದ್ದಾರೆ ಅನ್ನೋ ಎನರ್ಜಿ ಕೂಡ ಇದೆ. ಈ ವ್ಯಕ್ತಿ ನಿಮ್ಮನ್ನು ತುಂಬ ವ್ಯಾಲ್ಯೂ ಇಲ್ಲದ ರೀತಿ, ನಿಮ್ಮ ಮಾತಿಗೆ ವ್ಯಾಲ್ಯೂ ಇಲ್ಲ, ಅಥವಾ ನೀವು ಕಾಲ್ ಮೆಸೇಜ್ ಮಾಡಿದ್ರು ಅದಕ್ಕೆ ರೆಸ್ಪಾನ್ಸ್ ಇಲ್ಲ, ಈ ರೀತಿ ತುಂಬ ಸಲ ಮಾಡಿರ್ಬೋದು. ಯಾಕೆಂದರೆ ನೀವು ಅವರಿಗಾಗಿ ಎಲ್ಲವನ್ನು ಮಾಡ್ತಾಯಿದ್ರಿ. ಅವರು ಒಂದು ಕಾಲ್ ಮಾಡಿದರೆ ಸಾಕು, ನೀವು ತಕ್ಷಣ ಕಾಲ್ ಪಿಕ್ ಮಾಡ್ತಾಯಿದ್ರಿ. ಅವರ ಮೆಸೇಜ್ಗೆ ಕೂಡ ಇನ್ಸ್ಟೆಂಟ್ ರಿಪ್ಲೈ ಕೊಡ್ತಾಯಿದ್ರಿ. ಅವರು ಮೀಟ್ ಆಗೋಣ ಅಂದರೆ ನೀವು ತಕ್ಷಣ ಹೋಗ್ತಾಯಿದ್ರಿ. ಅಂದರೆ ನೀವು ಈ ಪರ್ಸನ್ಗೆ ತುಂಬ ಅವೈಲಬಲ್ ಆಗಿದ್ರಿ. ನಿಮ್ಮ ಪಾರ್ಟ್ನರ್ ಕೂಡ ಅಷ್ಟೇ ಅವೈಲಬಲ್ ಆಗಿದ್ರಾ? ಒಂದು ಸಲ ಯೋಚನೆ ಮಾಡಿ. ಇಲ್ಲ, ಅವರು ಅಷ್ಟು ಅವೈಲಬಲ್ ಇರಲಿಲ್ಲ. ನೀವು ಅವರಿಗೆ ಕಾಲ್ ಮಾಡಿದಾಗ ಅವರು ತಕ್ಷಣ ಪಿಕ್ ಮಾಡ್ತಾ ಇರಲಿಲ್ಲ. ಬಹುಶಃ ತುಂಬ ಸಲ ನಿಮ್ಮ ಕಾಲ್ಸನ್ನು ಕಟ್ ಮಾಡಿರ್ಬೋದು, ಅಥವಾ ಮಿಸ್ ಆದರೂ ಕೂಡ 1 ಗಂಟೆ 2 ಗಂಟೆ ಆದಮೇಲೆ ಮಾತ್ರ ಕಾಲ್ ಮಾಡಿರ್ಬೋದು. ನೀವು ಮೀಟ್ ಆಗೋಣ ಅಂದರೆ ನಾನು ಬ್ಯುಸಿ ಇದ್ದೀನಿ, ಈಗ ಮಾತಾಡೋದಕ್ಕೆ ಆಗೋದಿಲ್ಲ, ಆ ರೀತಿ ಹೇಳಿರ್ಬೋದು. ಕೆಲವೊಮ್ಮೆ ಕಾಲ್ ಪಿಕ್ ಮಾಡದೆ ಒಂದು ಮೆಸೇಜ್ ಮಾತ್ರ ಕಳಿಸ್ತಾ ಇರ್ಬೋದು. ಹೀಗೆ? ಯಾಕೆಂದರೆ ನೀವು ಯಾವಾಗಲೂ ಅವರಿಗಾಗಿ ಅವೈಲಬಲ್ ಆಗಿದ್ರಿ, ಆದರೆ ಅವರು ನಿಮಗಾಗಿ ಯಾವಾಗಲೂ ಅವೈಲಬಲ್ ಇರಲಿಲ್ಲ. ಯಾವಾಗ ಒಬ್ಬ ಪರ್ಸನ್ಗೆ ಇವ್ರು ಯಾವಾಗಲೂ ನನಗಾಗಿ ಇದ್ದಾರೆ ಅನ್ನೋ ಫೀಲಿಂಗ್ ಬರುತ್ತೋ ಆಗ ಅವರು ನಿಮ್ಮ ವ್ಯಾಲ್ಯೂವನ್ನು ಅಷ್ಟು ಅರಿತುಕೊಳ್ಳೋದಿಲ್ಲ. ಸೊ ಅದೇ ಎನರ್ಜಿ ಇದೆ.
ನಿಮ್ಮ ಅವೈಲಬಿಲಿಟಿಯನ್ನು ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡಿದ್ರು. ಇವ್ರು ಯಾವಾಗಲೂ ಇರ್ತಾರೆ, ಯಾವಾಗ ಬೇಕಾದರೂ ಮಾತಾಡಬಹುದು, ಯಾವಾಗ ಬೇಕಾದರೂ ಮೆಸೇಜ್ ಮಾಡಬಹುದು ಅಂತ ಯೋಚನೆ ಮಾಡಿದ್ರು. ಅದರ ಪರಿಣಾಮ ನಿಮ್ಮ ವ್ಯಾಲ್ಯೂ ಅವರ ಕಣ್ಣಲ್ಲಿ ಕಡಿಮೆ ಆಯಿತು. ಯಾಕೆಂದರೆ ನೀವೇ ತುಂಬ ಅವೈಲಬಲ್ ಆಗಿದ್ರಲ್ಲ. ಒಬ್ಬ ಪರ್ಸನ್ಗೆ ಯಾವಾಗಲೂ ಅವೈಲಬಲ್ ಆಗಿದ್ದರೆ ಅವರ ದೃಷ್ಟಿಯಲ್ಲಿ ನಿಮ್ಮ ವ್ಯಾಲ್ಯೂ ಕಡಿಮೆ ಆಗುವ ಸಾಧ್ಯತೆ ಕೂಡ ಇರುತ್ತೆ. ಆದರೆ ಈ ಸಲ ನೀವು ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೆ ಪ್ರಿಯಾರಿಟಿಯನ್ನು ಕೊಟ್ಟ ನಂತರ ಈ ಸಿಚುವೇಶನ್ ಸಂಪೂರ್ಣ ಬೇರೆ ಡೈರೆಕ್ಷನ್ ತಗೊಂಡಿದೆ. ಈಗ ಈ ವ್ಯಕ್ತಿಗೆ ಎಲ್ಲವೂ ಅರ್ಥ ಆಗಿದೆ. ಬಹುಶಃ ಅವರಿಗೆ ಈ ಲೆಸನ್ ಬೇಕಾಗಿತ್ತು. ನಿಮ್ಮನ್ನು ಹೇಗೆ ಬೇಕಾದರೂ ಟ್ರೀಟ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದನ್ನು ಅವರಿಗೆ ತಿಳಿಬೇಕಿತ್ತು. ನೀವು ಯಾವ ಆಬ್ಜೆಕ್ಟ್ ಕೂಡ ಅಲ್ಲ, ಇಷ್ಟ ಬಂದ ಹಾಗೆ ಟ್ರೀಟ್ ಮಾಡುವ ವ್ಯಕ್ತಿಯೂ ಅಲ್ಲ. ಈ ರಿಲೇಷನ್ಶಿಪ್ಪಲ್ಲಿ ನಿಮ್ಮನ್ನು ಎಷ್ಟು ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡಿದ್ರೋ ಅದಕ್ಕಿಂತ ಹೆಚ್ಚು ಈ ರಿಲೇಷನ್ಶಿಪ್ಪನ್ನೇ ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡಿದ್ರು. ಎಲ್ಲ ಕಂಟ್ರೋಲ್ ಅವರ ಕೈಯಲ್ಲೇ ಇರಬೇಕು ಅಂತ ಪ್ರಯತ್ನ ಮಾಡಿದರು. ಪೂರ್ತಿ ರಿಲೇಷನ್ಶಿಪ್ಪನ್ನು ಅವರ ರೂಲ್ಸ್ ಪ್ರಕಾರ ನಡೆಸಬೇಕು ಅಂತ ಯೋಚನೆ ಮಾಡಿದರು. ಚೇಂಜ್, ವ್ಯಾಲ್ಯೂ, ಲರ್ನಿಂಗ್ ಥ್ರೂ ಡಿಸ್ಟೆನ್ಸ್ ಎನರ್ಜಿ. ಈ ಕನೆಕ್ಷನ್ಗೆ ಒಂದು ಚೇಂಜ್ ಬೇಕಿತ್ತು. ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿದ್ದರೆ ಅದಕ್ಕೆ ಒಂದು ರೀಸನ್ ಇತ್ತು. ಈ ಡಿಸ್ಟೆನ್ಸ್ ಮೂಲಕ ಈ ವ್ಯಕ್ತಿ ನಿಮ್ಮ ವ್ಯಾಲ್ಯೂ ಏನು ಅನ್ನೋದನ್ನು ಕಲಿತಾ ಇದ್ದಾರೆ. ಮೊದಲು ಕಲಿಯೋದಕ್ಕೆ ಆಗದೇ ಇದ್ದ ವಿಷಯವನ್ನು ಈಗ ಕಲಿತಾ ಇದ್ದಾರೆ. ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೆಸಸರಿ ಆಗಿತ್ತು. ಯಾಕೆಂದರೆ ಅವರಿಗೆ ನಿಮ್ಮನ್ನು ಹೇಗೆ ಟ್ರೀಟ್ ಮಾಡಬೇಕು, ಹೇಗೆ ವ್ಯಾಲ್ಯೂ ಕೊಡಬೇಕು, ಹೇಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದನ್ನು ಕಲಿಬೇಕಿತ್ತು. ಬಹುಶಃ ನೀವು ತುಂಬ ಎಮೋಷ್ನಲ್ ಪರ್ಸನ್, ತುಂಬ ಸೆನ್ಸಿಟಿವ್ ಪರ್ಸನ್, ಬೇಗ ಹರ್ಟ್ ಆಗುವ ವ್ಯಕ್ತಿ ಆಗಿರ್ಬೋದು. ಜನರಿಗೆ ನೋ ಅನ್ನೋದನ್ನು ಹೇಳೋದಕ್ಕೆ ಆಗದೇ ಇರುವ ವ್ಯಕ್ತಿ ಆಗಿರ್ಬೋದು. ಬಹಳ ಇನ್ನೋಸೆಂಟ್ ಕೂಡ ಆಗಿರ್ಬೋದು. ಆದರೆ ಈ ವ್ಯಕ್ತಿ ಅದಕ್ಕೆ ಸಂಪೂರ್ಣ ಆಪೋಸಿಟ್. ತುಂಬ ಪ್ರಾಕ್ಟಿಕಲ್ ನೇಚರ್, ಮ್ಯಾನಿಪ್ಯುಲೇಷನ್ ಮಾಡುವ ಸ್ವಭಾವ, ಮೈಂಡ್ ಗೇಮ್ಸ್ ಆಡುವ ಸ್ವಭಾವ. ಇದು ನಿಮ್ಮಿಬ್ಬರ ನಡುವಿನ ದೊಡ್ಡ ಡಿಫ್ರೆನ್ಸ್. ಇಂತಹ ರಿಲೇಷನ್ಶಿಪ್ಪಲ್ಲಿ ಒಬ್ಬರು ಎಮೋಷ್ನಲ್ ಆಗಿದ್ದು ಇನ್ನೊಬ್ಬರು ಪ್ರಾಕ್ಟಿಕಲ್ ಆಗಿದ್ದರೆ ಅದರಲ್ಲೇ ಹೆಚ್ಚು ಹರ್ಟ್ ಆಗೋದು ಎಮೋಷ್ನಲ್ ಪರ್ಸನ್ಗೆ. ಹಾಗಾಗಿ ಈ ಕನೆಕ್ಷನ್, ನೀವು ತುಂಬ ಹರ್ಟ್ ಆಗಿದ್ದೀರಾ ಈ ಕನೆಕ್ಷನ್ನಲ್ಲಿ. ಸೊ ಆ ಎನರ್ಜಿ ಇದೆ. ಬಿಕಮಿಂಗ್ ಸ್ಟ್ರಾಂಗ್, ಬ್ಯಾಲೆನ್ಸ್, ಅಂಡರ್ಸ್ಟ್ಯಾಂಡಿಂಗ್, ಮ್ಯಾನಿಪ್ಯುಲೇಷನ್ ಎನರ್ಜಿ. ನಿಮ್ಮನ್ನೇ ನೀವು ಸ್ಟ್ರಾಂಗ್ ಮಾಡ್ಕೊಳ್ಳಿ. ನಿಮ್ಮ ಪ್ರಾಕ್ಟಿಕಲ್ ಸೈಡ್ ಮತ್ತು ಎಮೋಷ್ನಲ್ ಸೈಡ್ ಎರಡನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ನೀವೀಗ ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ಎನರ್ಜಿಯ ಪ್ರಕಾರ ಬ್ಯಾಲೆನ್ಸ್ ಇನ್ನರ್ ಗ್ರೋತ್ ಎನರ್ಜಿ. ಹೌದು, ನೀವು ನಿಮ್ಮ ಎಮೋಷ್ನಲ್ ಸೈಡ್ ಮತ್ತು ಪ್ರಾಕ್ಟಿಕಲ್ ಸೈಡ್ ಎರಡನ್ನೂ ಈಗ ಬ್ಯಾಲೆನ್ಸ್ ಮಾಡ್ತಾ ಇರುವ ಎನರ್ಜಿಯಲ್ಲಿದ್ದೀರಾ. ಇನ್ನು ಮುಂದೆ ಈ ಪರ್ಸನ್ ಯಾವ ಮ್ಯಾನಿಪ್ಯುಲೇಷನ್ ಆಗಲಿ, ಯಾವ ಮೈಂಡ್ ಗೇಮ್ಸ್ ಆಗಲಿ ಯೂಸ್ ಮಾಡಿದ್ರೂ ಕೂಡ ಬಹುಶಃ ಅದು ನಿಮ್ಮ ಮೇಲೆ ವರ್ಕ್ ಆಗೋದಿಲ್ಲ. ಯಾಕೆಂದರೆ ನೀವೀಗ ಈ ಪರ್ಸನನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಅವರ ಎಲ್ಲ ಮ್ಯಾನಿಪ್ಯುಲೇಷನ್, ಮೈಂಡ್ ಗೇಮ್ಸ್ ಎಲ್ಲವನ್ನು ಈಗ ಗುರುತಿಸಿದ್ದೀರಾ. ಅವರು ಯಾವ ಟೈಮ್ನಲ್ಲಿ ಮಾತುಗಳನ್ನು ತಿರುಗಿಸ್ತಾರೆ, ಯಾವ ರೀತಿಯ ಮಾತುಗಳನ್ನು ಟ್ವಿಸ್ಟ್ ಮಾಡ್ತಾರೆ, ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ, ಹೇಗೆ ನಿಮ್ಮನ್ನು ಹರ್ಟ್ ಮಾಡ್ತಾರೆ. ಕೆಲವೊಂದು ಸಲ ತುಂಬ ಸ್ವೀಟಾಗಿ ಮಾತಾಡ್ತಾರೆ, ಮತ್ತು ನೀವು ಒಪ್ಕೊಂಡ ಮೇಲೆ ಅದೇ ತಪ್ಪನ್ನು ಮತ್ತೆ ರಿಪೀಟ್ ಮಾಡ್ತಾರೆ. ಅವರ ಅಪಾಲಜಿ ಕೂಡ ಕೆಲವೊಮ್ಮೆ ಕೇವಲ ಸಿಚುವೇಶನ್ ಸರಿಪಡಿಸೋದಕ್ಕೆ ಮಾತ್ರ ಆಗಿರುತ್ತೆ. ಆದರೆ ಆ ಅಪಾಲಜಿಯನ್ನು ಅವರು ಹಾರ್ಟ್ನಿಂದ ಮೀನ್ ಮಾಡ್ತಾ ಇರಲಿಲ್ಲ. ಎಲ್ಲ ವಿಷಯಗಳನ್ನು ನೀವೀಗ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಈ ಪರ್ಸನ್ ನಿಮ್ಮ ಜೊತೆ ಏನು ಮಾಡ್ತಾಯಿದ್ರು ಅನ್ನೋದನ್ನು ನೀವೀಗ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇದ್ದೀರಾ. ಹಾಗಾಗಿ ಇನ್ನು ಮುಂದೆ ಅವರ ಯಾವ ಟ್ರಿಕ್ ಆಗಲಿ, ಯಾವ ಮ್ಯಾನಿಪ್ಯುಲೇಷನ್ ಆಗಲಿ, ಮೈಂಡ್ ಗೇಮ್ಸ್ ಆಗಲಿ ನಿಮ್ಮ ಮೇಲೆ ವರ್ಕ್ ಆಗೋದಿಲ್ಲ ಅನ್ನೋ ಎನರ್ಜಿ ಇದೆ. ಡೇ ಡ್ರೀಮಿಂಗ್, ಮಿಸ್ಸಿಂಗ್ ಅಟ್ರಾಕ್ಷನ್ ಎನರ್ಜಿ. ಈ ವ್ಯಕ್ತಿ ಈಗ ಡೇ ಡ್ರೀಮಿಂಗ್ ಕೂಡ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮನ್ನು ತುಂಬ ಮಿಸ್ಸಿಂಗ್ ಮಾಡ್ತಾ ಇದ್ದಾರೆ. ನಿಮ್ಮ ಎನರ್ಜಿ, ನಿಮ್ಮ ಓರಾ, ನಿಮ್ಮ ಸ್ಟ್ರಾಂಗ್ ನೇಚರ್, ನೀವೀಗ ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ತಾ ಇರುವ ರೀತಿ, ಇದೆಲ್ಲವನ್ನು ಈ ವ್ಯಕ್ತಿ ತುಂಬ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ. ಅವರು ನಿಮ್ಮ ಕಡೆ ಇನ್ನೂ ಹೆಚ್ಚು ಅಟ್ರಾಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ. ಈಗ ನೀವು ಮೊದಲಿನ ಹಾಗೆ ಅವರಿಗೆ ಯಾವಾಗಲೂ ಅವೈಲಬಲ್ ಇಲ್ಲ. ಹಾಗಾಗಿ ಈಗ ಅವರಿಗೆ ನಿಮ್ಮ ವ್ಯಾಲ್ಯೂ ಅರ್ಥ ಆಗ್ತಾ ಇದೆ. ಯಾಕೆಂದರೆ ಈ ಪರ್ಸನ್ನ ನೇಚರ್ ಹಾಗೆ ಇದೆ. ಯಾವುದಾದ್ರೂ ಸುಲಭವಾಗಿ ಸಿಕ್ಕರೆ ಅದರ ವ್ಯಾಲ್ಯೂ ಮಾಡೋದಿಲ್ಲ. ಆದರೆ ಅದೇ ವಿಷಯ ಕಷ್ಟಪಟ್ಟು ಸಿಕ್ಕರೆ ಅದರ ವ್ಯಾಲ್ಯೂ ಮಾಡ್ತಾರೆ. ಹಾಗಾಗಿ ಸ್ವಲ್ಪ ಡಿಫಿಕಲ್ಟ್ ಆಗಿರುವುದು ಒಳ್ಳೆಯದು. ಆಗ ನಿಮ್ಮ ಪಾರ್ಟ್ನರ್ ನಿಮ್ಮ ವ್ಯಾಲ್ಯೂವನ್ನು ಇನ್ನೂ ಚೆನ್ನಾಗಿ ಅರಿತಾರೆ. ಸೈಲೆನ್ಸ್, ಸರೆಂಡರ್, ಡಿವೈನ್ ಟೈಮಿಂಗ್ ಎನರ್ಜಿ. ನೀವೀಗ ಮೊದಲಿಗಿಂತ ಬೆಟರ್ ಮಾಡ್ತಾ ಇರುವ ಒಂದು ವಿಷಯ ಅದು ಏನು ಅಂದರೆ, ಈಗ ನೀವು ಸೈಲೆಂಟ್ ಝೋನ್ನಲ್ಲಿದ್ದೀರಾ. ಇದು ಒಳ್ಳೆಯದು. ಬಹುಶಃ ನೀವು ಎಲ್ಲದಕ್ಕೂ ಡಿವೈನ್ಗೆ ಸರೆಂಡರ್ ಮಾಡ್ತಾ ಇದ್ದೀರಾ. ಎಲ್ಲವನ್ನು ಲೆಟ್ ಗೋ ಮಾಡ್ತಾ ಇದ್ದೀರಾ. ಅದೇ ಈಗ ನೀವು ಮಾಡ್ತಾ ಇರುವ ಬೆಸ್ಟ್ ಕೆಲಸ. ನೀವು ನಿಜವಾಗ್ಲೂ ಎಲ್ಲವನ್ನು ಡಿವೈನ್ಗೆ ಬಿಟ್ಟಿದ್ರೆ ಅದನ್ನು ಹಾಗೇ ನಡೆಯೋದಕ್ಕೆ ಬಿಡಿ. ಯಾಕೆಂದರೆ ಎಲ್ಲವೂ ಅದರ ಟೈಮ್ಗೆ ತಕ್ಕಂತೆ ನಡೆಯುತ್ತೆ, ನ್ಯಾಚುರಲ್ ಆಗಿಯೇ ನಡೆಯುತ್ತೆ. ಇಲ್ಲಿ ರಿಯೂನಿಯನ್ ಆಗೋದಾದರೆ ಅದು ಕೂಡ ನ್ಯಾಚುರಲ್ ವೇನಲ್ಲೇ ಆಗುತ್ತೆ. ಈ ರಿಲೇಷನ್ಶಿಪ್ಪಲ್ಲಿ ಬಹಳಷ್ಟು ಇನ್ವಾಲ್ವ್ಮೆಂಟ್ ಕೂಡ ಇರ್ಬೋದು. ಇದು ಕೇವಲ ಥರ್ಡ್ ಪಾರ್ಟಿ ಸಿಚುವೇಶನ್ ಮಾತ್ರ ಅಲ್ಲ. ಇಲ್ಲಿ ತುಂಬ ಜನರ ರಿಲೇಷನ್ಶಿಪ್ಪಲ್ಲಿ ಫ್ಯಾಮಿಲಿ ಅಡ್ಡ ಬಂದಿರಬಹುದು, ಅಥವಾ ಅವರ ರೆಸ್ಪಾನ್ಸಿಬಿಲಿಟಿ, ಜಾಬ್, ಕೆರಿಯರ್, ಯಾವುದೋ ಒಂದು ವಿಷಯ ಈ ಸಿಚುವೇಶನ್ನಲ್ಲಿ ಬಂದಿರಬಹುದು.
ರಿಲೇಷನ್ಶಿಪ್ಪಲ್ಲಿ ಮಧ್ಯ ಬಂದಿರ್ಬೋದು. ಹಾಗಾಗಿ ಕೂಡ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ನೋ ಕಾಂಟ್ಯಾಕ್ಟ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಂದಿರಬಹುದು. ರಿಗ್ರೆಟ್ ಎನರ್ಜಿ. ಈ ವ್ಯಕ್ತಿಗೆ ಈಗ ತುಂಬ ಥಿಂಕಿಂಗ್ ಜಾಸ್ತಿ ಆಗ್ತಾ ಇದೆ, ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ತುಂಬ ಮಿಸ್ಸಿಂಗ್ ಮಾಡ್ತಾ ಇದ್ದಾರೆ, ನಿಮ್ಮ ಮೆಮೊರೀಸ್ ಅವರನ್ನು ತುಂಬ ಹರ್ಟ್ ಮಾಡ್ತಾ ಇದೆ. ಹಳೆಯ ಚಾಟ್ಸ್ ಓದೋದು, ಫೋಟೋಸ್ ನೋಡೋದು, ಆ ಮೆಮೊರೀಸನ್ನು ಮತ್ತೆ ಮತ್ತೆ ರೀಕಾಲ್ ಮಾಡೋದು, ಪಾಸ್ಟನ್ನು ಮತ್ತೆ ಮತ್ತೆ ನೆನಪಿಸ್ಕೊಳ್ಳೋದು, ಈಗ ಅವರ ಲೈಫ್ನಲ್ಲಿ ಇದೇ ನಡೀತಾ ಇದೆ. ಇದನ್ನೇ ಅವರು ಮತ್ತೆ ಮತ್ತೆ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಡೈರೆಕ್ಟಾಗಿ ಮಾತಾಡುವಂತಹ ಕರೇಜ್ ಕೂಡ ಇನ್ನೂ ಬಂದಿಲ್ಲ. ನಿಮ್ಮ ಮುಂದೆ ಬಂದು ನಾನು ನಿಮ್ಮನ್ನು ಎಷ್ಟು ಲವ್ ಮಾಡ್ತೇನೆ, ನನ್ನ ಹಾರ್ಟ್ನಲ್ಲಿ ನಿನ್ನ ಬಗ್ಗೆ ಏನಿದೆ ಅಂತ ಹೇಳುವ ಸ್ಟ್ರೆಂತ್ ಇನ್ನೂ ಅವರಲ್ಲಿ ಇಲ್ಲ. ರಿಯೂನಿಯನ್, ಬ್ಲೇಮ್ ಗೇಮ್, ಟ್ರುತ್ ಅಕ್ಸೆಪ್ಟೆನ್ಸ್ ಎನರ್ಜಿ. ರಿಯೂನಿಯನ್ ಆಗುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಈ ಪರ್ಸನ್ ಅವರೇ ಮುಂದೆ ಬಂದು ನಿಮ್ಮನ್ನು ಅಪ್ರೋಚ್ ಮಾಡ್ಬೋದು, ಅವರೇ ನಿಮ್ಮ ಕಡೆಗೆ ಬರಬಹುದು ಅನ್ನೋ ಎನರ್ಜಿ ಇದೆ. ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಏನು ಅಂದರೆ, ಅವರು ಬಂದ ಮೇಲೆ ಕೆಲವೊಂದು ರಿಲೇಷನ್ಶಿಪ್ಪಲ್ಲಿ ಬ್ಲೇಮ್ ಕೂಡ ಮಾಡ್ಬೋದು. ನಾನೇ ಮೊದಲು ಬಂದೆ, ನೀನು ಯಾವ ಸ್ಟೆಪ್ ಕೂಡ ತಗೊಳ್ಳಿಲ್ಲ ಅಂತ ಕೂಡ ಹೇಳ್ಬೋದು. ಯಾವ ಪರಿಸ್ಥಿತಿಯಲ್ಲೂ ಅವರೇ ತಪ್ಪು ಅಂತ ಒಪ್ಕೊಳ್ಬಾರ್ದು ಅನ್ನೋ ಈಗೋ ಅವರೊಳಗೆ ಇರ್ಬೋದು. ಅವರನ್ನೇ ಸರಿ ಅಂತ ಪ್ರೂವ್ ಮಾಡ್ಕೊಳ್ಳುವ ಪ್ರಯತ್ನ ಕೂಡ ಮಾಡ್ಬೋದು. ಆರ್ಗ್ಯುಮೆಂಟ್ಸ್ ಕೂಡ ಮಾಡಬಹುದು. ಸ್ಟ್ಯಾಂಡಿಂಗ್ ಯುವರ್ ಗ್ರೌಂಡ್ ಎನರ್ಜಿ. ಈ ಸಲ ಅವರ ಡ್ರಾಮಾ ಅನ್ನು ಸಹಿಸ್ಕೊಳ್ಳೋದಕ್ಕೆ ನೀವು ರೆಡಿ ಇಲ್ಲ. ಯಾಕೆಂದರೆ ನಿಮಗೆ ಈಗ ಅನ್ನಿಸ್ತಾ ಇದೆ ಈ ಪರ್ಸನ್ ಯಾವಾಗಲೂ ಇದೇ ರೀತಿ ಮಾಡ್ತಾರೆ, ಇದೇ ಅವರ ಪ್ಯಾಟ್ರನ್ ಅಂತ. ನೀವು ಮುಂದೆ ಇದೇ ರೀತಿ ಮುಂದುವರಿಯೋದಕ್ಕೆ, ಅಕ್ಸೆಪ್ಟ್ ಮಾಡುವುದಕ್ಕೆ ಸಿದ್ಧ ಇರೋದಿಲ್ಲ. ಅವರು ಮತ್ತೆ ಮ್ಯಾನಿಪುಲೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಅಥವಾ ಬ್ಲೇಮ್ ನಿಮ್ಮ ಮೇಲೆ ಹಾಕಿದ್ರೆ ಈ ಸಲ ನೀವು ಸೈಲೆನ್ಸ್ ಆಗಿರೋದಿಲ್ಲ. ನೀವು ಅವ್ರಿಗೆ ಆನ್ಸರ್ ಬ್ಯಾಕ್ ಮಾಡ್ತಾ ಇರುವ ಎನರ್ಜಿ ಇದೆ. ಆರ್ಗ್ಯುಮೆಂಟ್ ಆಗುವ ಸಾಧ್ಯತೆ ಇದ್ದರೂ ಕೂಡ ನಿಮಗೆ ಮೊದಲಿನಿಂದ ಇದ್ದ ಭಯ ಇಲ್ಲಿ ನಿಜವಾಗ್ತಾ ಇದೆ. ಈ ಪರ್ಸನ್ ಬಂದು ಏನಾದರೂ ತಪ್ಪಾಗಿ ಮಾತಾಡಬಹುದು ಅನ್ನೋ ಫಿಯರ್ ಇತ್ತು, ಅದೇ ಈಗ ಕೆಲವರ ರಿಲೇಷನ್ಶಿಪ್ಪಲ್ಲಿ ನಡೀಬಹುದು. ಅವರು ನಿಮ್ಮನ್ನು ಅಪ್ರೋಚ್ ಮಾಡಬಹುದು, ನಿಮ್ಮನ್ನು ಬ್ಲೇಮ್ ಮಾಡ್ಬೋದು. ಬ್ಲೇಮ್ ಅಂದರೆ ಯಾವ ರೀತಿ ಅಂದರೆ, ನಾನೇ ಸ್ಟೆಪ್ ತಗೊಂಡೆ, ನೀನು ಯಾವ ಸ್ಟೆಪ್ ತಗೊಳ್ಳಿಲ್ಲ, ನಾನೇ ಈ ರಿಲೇಷನ್ಶಿಪ್ಪಲ್ಲಿ ಮತ್ತೆ ಸ್ಟ್ಯಾಂಡ್ ತಗೊಂಡೆ, ನೀನು ಯಾವುದೇ ರೀತಿ ಮೂವ್ ಆಗಿ ಬರಲಿಲ್ಲ, ಈ ರೀತಿ ಹೇಳುವ ಸಾಧ್ಯತೆ ಕೂಡ ಇದೆ. ಈ ಪರ್ಸನ್ ಮತ್ತೆ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಅನ್ನಿಸ್ಬೋದು. ನೀವು ಕೂಡ ಅವರಿಗೆ ಆನ್ಸರ್ ಬ್ಯಾಕ್ ಮಾಡುವ ಎನರ್ಜಿಯಲ್ಲಿದ್ದೀರಾ. ಟರ್ನಿಂಗ್ ಪಾಯಿಂಟ್, ಈಗೋ, ಸರೆಂಡರ್, ಹಾನೆಸ್ಟ್ ಅಪಾಲಜಿ ಎನರ್ಜಿ. ಈ ವ್ಯಕ್ತಿ ನಿಮಗೆ ಬ್ಲೇಮ್ ಮಾಡಿದ್ರು ಕೂಡ ಅದು ಸಿಟ್ಟಿನಿಂದ ಮಾಡ್ತಾ ಇರೋದಲ್ಲ, ಪ್ರೀತಿಯಿಂದನೇ ಮಾಡ್ತಾ ಇರೋದು. ಯಾಕೆ ಅಂದರೆ ಅವ್ರಿಗೆ ಹರ್ಟ್ ಆಗ್ತಾ ಇರೋದು ಏನು ಅಂದರೆ, ನೀವಾಗಿ ಸ್ಟೆಪ್ ತಗೊಳ್ಳಿಲ್ಲ ಅನ್ನೋ ರೀತಿ. ಸೊ ಈ ಆರ್ಗ್ಯುಮೆಂಟ್ ಆದ ಮೇಲೆ ಥಿಂಗ್ಸ್ ಟರ್ನ್ ಆಗ್ತಾ ಇರುವ ಎನರ್ಜಿ ಇದೆ. ಅದೇ ಸಿಚುವೇಶನ್ ಮುಂದುವರಿಯೋದಿಲ್ಲ. ಅದರ ನಂತರ ಈ ವ್ಯಕ್ತಿ ಅವರ ಮನಸ್ಸಿನಲ್ಲಿರುವ ಫೀಲಿಂಗ್ಸನ್ನು ನಿಮ್ಮ ಮುಂದೆ ಹೇಳ್ಕೊಳ್ಬೋದು. ಹೌದು, ತಪ್ಪು ನನ್ನದೇ ಅಂತ ಒಪ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಈ ಸಲ ನೀವು ಅವರ ತಪ್ಪು ಏನು ಅನ್ನೋದನ್ನು ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡ್ತೀರಾ. ಅದರ ನಂತರ ಅವರು ಅವರ ಈಗೋ ಅನ್ನು ಬಿಡಬೇಕಾಗುತ್ತೆ, ಅವರ ತಪ್ಪುಗಳನ್ನು ಅಕ್ಸೆಪ್ಟ್ ಮಾಡಬೇಕಾಗುತ್ತೆ. ಆಮೇಲೆ ರಿಯೂನಿಯನ್ ಮತ್ತು ರೀಕನ್ಸಿಲೇಷನ್ ಆಗೋದಕ್ಕೆ ಅವರು ನಿಜವಾದ ಪ್ರಯತ್ನ ಮಾಡ್ತಾರೆ. ಈ ಸಲ ಅವರು ನನ್ನಿಂದ ತಪ್ಪಾಗಿದೆ ಅಂತ ಹೇಳಿದ್ರೆ ಅದನ್ನು ಹಾರ್ಟ್ನಿಂದಲೇ ಹೇಳ್ತಾರೆ. ಅದು ಕೇವಲ ಫಾರ್ಮಲ್ ಅಪಾಲಜಿ ಆಗಿರೋದಿಲ್ಲ, ನಿಜವಾಗ್ಲೂ ಮೀನ್ ಮಾಡಿ ಹೇಳ್ತಾ ಇರ್ತಾರೆ. ಯಾಕೆಂದರೆ ಅವರ ಎಮೋಷ್ನಲ್ ಫುಲ್ಫಿಲ್ಮೆಂಟ್, ನೀವು ಅವರ ಹ್ಯಾಪಿನೆಸ್, ನೀವು ಅವರ ವರ್ಡ್, ನೀವು ಅವರ ಲೈಫ್, ಈ ರೀತಿ ಥಿಂಕ್ ಮಾಡುವ ಎನರ್ಜಿ ಕೂಡ ಇದೆ. ಅವರಿಗೆ ಯಾವ ಪೀಸ್ ಕೂಡ ಸಿಗೋದಿಲ್ಲ ನಿಮ್ಮಿಂದ ದೂರ ಆಗಿ. ಅವರ ಲೈಫ್ನಲ್ಲಿ ಎಲ್ಲವೂ ಇದ್ದರೂ ಕೂಡ ನೀವು ಇಲ್ಲದೇ ಇದ್ದರೆ ಅವರಿಗೆ ನಿಜವಾದ ಹ್ಯಾಪಿನೆಸ್ ಸಿಗೋದಿಲ್ಲ. ಪ್ರೊಟೆಕ್ಷನ್, ಸ್ಟ್ಯಾಂಡಿಂಗ್ ಫಾರ್ ದ ಕನೆಕ್ಷನ್ ಎನರ್ಜಿ. ಇಲ್ಲಿ ಯಾವುದೇ ಸಿಚುವೇಶನ್ ಇರಲಿ, ಯಾವುದೇ ಅಡ್ಡ ಬಂದಿರಲಿ, ಪ್ರಾಬ್ಲಮ್ಸ್ ಬಂದಿರಲಿ, ಅದನ್ನು ಕಟ್ ಆಫ್ ಮಾಡುವ ಪ್ರಯತ್ನ ಆಗುತ್ತೆ. ಸೊ ಈ ಸಲ ಅವರು ಯಾವುದೇ ಸಿಚುವೇಶನ್ಗೆ, ಯಾವುದೇ ಪ್ರಾಬ್ಲಮ್ ಕಡೆಗೆ ಹೋಗೋದಿಲ್ಲ, ಈ ಕನೆಕ್ಷನ್ಗಾಗಿ ಫೈಟ್ ಮಾಡ್ತಾರೆ, ನಿಮ್ಮ ಪರವಾಗಿ ಸ್ಟ್ಯಾಂಡ್ ತಗೊಳ್ತಾರೆ ಅನ್ನೋ ಎನರ್ಜಿ ಇದೆ. ನಿಮಗೆ ವ್ಯಾಲ್ಯೂ ಕೊಡುವ ಎನರ್ಜಿಯಲ್ಲಿದ್ದಾರೆ, ನಿಮ್ಮನ್ನು ರೆಸ್ಪೆಕ್ಟ್ ಮಾಡ್ತಾರೆ, ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರೆ. ನೀವು ಯಾವ ಕೇರ್, ಸಪೋರ್ಟ್, ಲವ್ ಡಿಸರ್ವ್ ಮಾಡ್ತಿರೋ ಅದನ್ನು ಈ ಸಲ ರಿಸೀವ್ ಮಾಡ್ತೀರಾ ಅನ್ನೋ ಎನರ್ಜಿ ಕೂಡ ಇದೆ. ಫಿಯರ್, ಸೆಲ್ಫ್ ರೆಸ್ಪೆಕ್ಟ್, ಅಕ್ಸೆಪ್ಟೆನ್ಸ್ ಎನರ್ಜಿ. ಒಂದು ವಿಷಯ ಮಾತ್ರ ನೀವು ತುಂಬ ಗಮನ ಕೊಡಬೇಕು, ಫಿಯರ್ಗೆ ಒಳಗಾಗಿ ಯಾವುದೇ ಡಿಸಿಷನ್ ತಗೊಳ್ಬೇಡಿ. ಯಾಕೆಂದರೆ ಕೆಲವರ ರಿಲೇಷನ್ಶಿಪ್ಪಲ್ಲಿ, ಎಲ್ಲರಿಗೂ ಈ ರೀತಿ ಆಗುತ್ತೆ ಅಂತಲ್ಲ, ಕೆಲವರ ರಿಲೇಷನ್ಶಿಪ್ಪಲ್ಲಿ ಈ ವ್ಯಕ್ತಿ ನಿಮ್ಮನ್ನು ಬ್ಲೇಮ್ ಮಾಡಬಹುದು. ಆ ಟೈಮ್ನಲ್ಲಿ ಅವರು ಮತ್ತೆ ನನ್ನನ್ನು ಬಿಟ್ಟು ಹೋಗ್ಬಿಟ್ರೆ ಅನ್ನೋ ಫಿಯರ್ನಿಂದ ಅವರು ಹೇಳಿದ ಎಲ್ಲವನ್ನು ಅಕ್ಸೆಪ್ಟ್ ಮಾಡಬೇಡಿ. ಯೋಚನೆ ಮಾಡಿ, ಹೀಗೆ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ. ನೀವು ಫಿಯರ್ನಿಂದ ಎಲ್ಲವನ್ನು ಅಕ್ಸೆಪ್ಟ್ ಮಾಡಿದ್ರೆ ಅದೇ ಪ್ಯಾಟರ್ನ್ ಮತ್ತೆ ರಿಪೀಟ್ ಆಗುತ್ತೆ. ಹಾಗಾಗಿ ಯಾವುದನ್ನು ಕೇವಲ ಫಿಯರ್ನಿಂದ ಅಕ್ಸೆಪ್ಟ್ ಮಾಡಬೇಡಿ. ಸರಿಯಾದ ಡಿಸಿಷನನ್ನು ಸರಿಯಾದ ರೀತಿಯಲ್ಲಿ ತಗೊಳ್ಳಿ. ಯಾವುದೇ ಕನೆಕ್ಷನ್ನಲ್ಲಿ ರೆಸ್ಪೆಕ್ಟ್ ಅನ್ನೋದು ಅತಿ ಮುಖ್ಯ. ಪ್ರಿಯಾರಿಟಿ ಯಾವಾಗಲೂ ರೆಸ್ಪೆಕ್ಟ್ಗೆ ಇರಬೇಕು.
ವಿಕ್ಟಿಮ್ ಮೆಂಟಾಲಿಟಿ, ರಿಗ್ರೆಟ್, ಮಿಸ್ಡ್ ಆಪರ್ಚುನಿಟಿ ಎನರ್ಜಿ. ತಪ್ಪು ಅವರಿಂದ ಆಗಿದೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಅದೇ ಅವರಿಗೆ ಒಳಗಿನಿಂದ ನೋವು ಕೊಡ್ತಾ ಇದೆ. ಅವ್ರಿಗೆ ಅನ್ನಿಸ್ತಾ ಇದೆ ನಾನು ಮಾಡಿದ ತಪ್ಪನ್ನು ಅವರ ಮುಂದೆ ಅಕ್ಸೆಪ್ಟ್ ಮಾಡಬೇಕು. ಈಗ ಅದನ್ನು ಮಾಡಲೇಬೇಕಾದ ಪರಿಸ್ಥಿತಿ ಬಂದಿದೆ. ಯಾಕೆಂದರೆ ಅವರು ಅವರ ತಪ್ಪನ್ನು ಒಪ್ಕೊಳ್ಳುವವರೆಗೂ ಬಹುಶಃ ನೀವು ಕೂಡ ಅವರನ್ನು ಅಕ್ಸೆಪ್ಟ್ ಮಾಡೋದಿಲ್ಲ. ಅವರಿಗೆ ಮತ್ತೊಂದು ಚಾನ್ಸ್ ಕೂಡ ಕೊಡೋದಿಲ್ಲ. ಸೊ ಇನ್ನೊಂದು ಎನರ್ಜಿ ಪ್ರಕಾರ ಅವರಿಗೆ ಒಂದು ಆಪರ್ಚುನಿಟಿ ಸಿಕ್ಕಿತ್ತು. ಆ ಟೈಮ್ನಲ್ಲಿ ನಿಮ್ಮಿಬ್ಬರ ನಡುವೆ ಇದ್ದ ಪ್ರಾಬ್ಲಮ್ಸನ್ನು ಫಿಕ್ಸ್ ಮಾಡಬಹುದಿತ್ತು. ಆದರೆ ಅವರು ಆ ಚಾನ್ಸನ್ನು ಮಿಸ್ ಮಾಡಿಕೊಂಡ್ರು. ಬಹುಶಃ ನೀವು ಕೂಡ ಅವರಿಗೆ ಒಂದು ಚಾನ್ಸ್ ಕೊಟ್ಟಿದ್ದೀರಾ, ಆದರೆ ಅದನ್ನು ಅವರು ಕಳ್ಕೊಂಡ್ರು. ಈಗ ಅದಕ್ಕೆ ರಿಗ್ರೆಟ್ ಮಾಡ್ತಾ ಇದ್ದಾರೆ. ಚೇಂಜ್, ಪ್ರಿಯಾರಿಟಿ, ಫಿಯರ್ ಎನರ್ಜಿ. ಅವರು ಅವರನ್ನೇ ಚೇಂಜ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮ್ಮ ರಿಲೇಷನ್ಶಿಪ್ಪನ್ನು ಸರಿ ಮಾಡೋದಕ್ಕೆ, ಅವರೊಳಗೆ ಬದಲಾವಣೆ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವೀಗ ಅವರ ಪ್ರಿಯಾರಿಟಿ ಆಗಿದ್ದೀರಾ. ಅವರೊಳಗೆ ಇರುವ ಫಿಯರ್, ಲೋನ್ಲಿನೆಸ್ ಇವೆಲ್ಲವನ್ನು ಅವರು ಓವರ್ಕಮ್ ಮಾಡಬೇಕು. ಅದಕ್ಕಾಗಿ ಅವರು ಅವರೊಳಗಿನ ಫಿಯರ್ ಜೊತೆ ಫೈಟ್ ಮಾಡಬೇಕು. ಅದಕ್ಕಾಗಿ ದೊಡ್ಡ ರಿಸ್ಕ್ ತಗೊಳ್ಬೇಕಾಗಬಹುದು. ನ್ಯೂ ಬಿಗಿನಿಂಗ್ ಎನರ್ಜಿ. ಅವರು ನಿಮ್ಮ ಬಳಿ ಬಂದು ಪಾಸ್ಟನ್ನು ಫರ್ಗೆಟ್ ಮಾಡೋಣ, ಮತ್ತೆ ಫ್ರೆಂಡ್ಸ್ ಆಗೋಣ, ಹೊಸ ಬಿಗಿನಿಂಗ್ ಮಾಡೋಣ ಅಂತ ಕೂಡ ಹೇಳ್ಬೋದು. ಸೊ ನಿಮಗೆ ವ್ಯಾಲ್ಯೂ ಕೊಡೋದಕ್ಕೆ ಶುರು ಮಾಡ್ತಾರೆ. ನೀವು ಎಕ್ಸ್ಪೆಕ್ಟ್ ಕೂಡ ಮಾಡದ ಅವರ ಒಂದು ಸೈಡನ್ನು ನೀವು ನೋಡ್ಬೋದು. ಇನ್ನೊಂದು ಕಡೆ ಅವರಿಗೆ ನಿಮ್ಮಿಂದ ಡಿಟ್ಯಾಚ್ಮೆಂಟ್ ಫೀಲ್ ಆಗಬಹುದು. ಇನ್ನು ಇವರು ನನ್ನ ಜೊತೆ ಕನೆಕ್ಟೆಡ್ ಆಗಿಲ್ಲ ಅಂತ ಅವ್ರಿಗೆ ಅನ್ನಿಸ್ಬೋದು. ನಾನು ಇಷ್ಟು ತಪ್ಪು ಮಾಡಿದ್ದೀನಿ, ಇವರು ನನ್ನನ್ನು ಯಾಕೆ ಅಕ್ಸೆಪ್ಟ್ ಮಾಡಬೇಕು ಅನ್ನೋ ಫೀಲಿಂಗ್ ಕೂಡ ಅವರೊಳಗಡೆ ಇದೆ. ಇಲ್ಲಿ ರಿಫ್ಲೆಕ್ಷನ್ ಕೂಡ ಇದೆ. ನೀವು ಯಾವ ಪೇಯ್ನ್ ಅನುಭವಿಸ್ತಾ ಇದ್ದೀರೋ ಅದೇ ಪೇಯ್ನ್ ಈಗ ಅವರಿಗೂ ರಿಫ್ಲೆಕ್ಟ್ ಆಗ್ತಾ ಇದೆ. ಅವರು ಅದೇ ನೋವನ್ನು ಅನುಭವಿಸ್ತಾ ಇದ್ದಾರೆ. ಈ ಲೆಸನ್ ಆದ ನಂತರ ರಿಯೂನಿಯನ್ ಕಾಣಿಸ್ತಾ ಇದೆ. ಯಾಕೆಂದರೆ ಯೂನಿವರ್ಸ್ ಅವರಿಗೆ ಒಂದು ಲೆಸನ್ ಕಲಿಸೋದಕ್ಕೆ ಬಯಸ್ತಾ ಇದೆ. ಬಹುಶಃ ನೀವು ನಿಮ್ಮ ಲೈಫ್ನಲ್ಲಿ ಜಸ್ಟಿಸ್ ಬೇಡ್ಕೊಂಡಿದ್ರೆ ಈಗ ಅದೇ ಜಸ್ಟಿಸ್ ನಿಮಗೆ ಈ ರೂಪದಲ್ಲಿ ಸಿಗ್ತಾ ಇರುವಂತಹ ಎನರ್ಜಿ ಇದೆ. ಟ್ರುತ್ ಕಮಿಂಗ್ ಔಟ್, ಅಪಾಲಜಿ, ಡಿವೈನ್ ಟೆಸ್ಟ್ ಎನರ್ಜಿ. ಒಬ್ಬ ಪರ್ಸನ್ ರಿಯಾಲಿಟಿ ಅವರ ಮುಂದೆ ಎಕ್ಸ್ಪೋಸ್ ಆಗ್ಬೋದು. ಯಾವುದೋ ಒಂದು ಸಿಚುವೇಶನ್ನ ರಿಯಾಲಿಟಿ ಅವರ ಮುಂದೆ ಎಕ್ಸ್ಪೋಸ್ ಆಗ್ಬೋದು. ಸೊ ಅವರು ನಿಮ್ಮ ಬಳಿ ಅಪಾಲಜಿ ಕೇಳ್ತಾರೆ, ಸಾರಿ ಅಂತ ಹೇಳ್ತಾರೆ. ಯೂನಿವರ್ಸ್ ಈ ಕನೆಕ್ಷನನ್ನು ಟೆಸ್ಟ್ ಮಾಡ್ತಾ ಇತ್ತು. ಕೆಲವು ಬಾಂಡ್ಸ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಅದಕ್ಕಾಗಿ ಯೂನಿವರ್ಸ್ ಮೊದಲು ಆ ಬಾಂಡನ್ನು ಟೆಸ್ಟ್ ಮಾಡಿ ನಂತರ ಒಂದಾಗಿಸುತ್ತೆ. ಈಗ ರಿಯಾಲಿಟಿ ನಿಮ್ಮ ಪಾರ್ಟ್ನರ್ಗೆ ಸಂಪೂರ್ಣವಾಗಿ ಅರ್ಥ ಆಗ್ತಾ ಇದೆ. ಈ ಸಿಚುವೇಶನ್ ಪರ್ಮನೆಂಟ್ ಅಲ್ಲ, ಇದನ್ನು ಪರ್ಮನೆಂಟ್ ಅಂತ ಯೋಚನೆ ಮಾಡಬೇಡಿ. ಇದು ಒಂದು ಜರ್ನಿಯ ಒಂದು ಭಾಗ. ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ಈ ವ್ಯಕ್ತಿ ತುಂಬ ಹರ್ಟ್ ಆಗಿದ್ದಾರೆ, ಹಾರ್ಟ್ ಬ್ರೋಕನ್ ಫೀಲಿಂಗ್ನಲ್ಲಿದ್ದಾರೆ, ತುಂಬ ಪೇಯ್ನ್ನಲ್ಲಿದ್ದಾರೆ, ನಿಮ್ಮನ್ನು ತುಂಬ ಮಿಸ್ಸಿಂಗ್ ಮಾಡ್ತಾ ಇದ್ದಾರೆ. ಸೊ ಇದು ಇವತ್ತಿನ ಇವರ ಈವ್ನಿಂಗ್ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾರ್ಡ್ಸ್ ಆ್ಯಂಡ್ ಲಾರ್ಡ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.